ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಪ್ಯಾರಾ ಮಿಲಿಟರಿ ಪಡೆಯನ್ನ ನಿಯೋಜನೆ ಮಾಡಬೇಕು. ಅಷ್ಟು ಭಯದ ವಾತಾವರಣವನ್ನ ಡಿಕೆ ಬ್ರದರ್ಸ್ ನಿರ್ಮಾಣ ಮಾಡಿದ್ದಾರೆ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಪ್ಯಾರಾಮಿಲಿಟರಿ ನಿಯೋಜನೆ ಆಗಬೇಕು ಅಂತ ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಭಯದ ವಾತಾವರಣ ಇರಬಾರದು, ಭಯ ಇಲ್ಲದೆ ಜನ ಮತ ಹಾಕಬೇಕು, ಶಾಂತಿಯುತ ಮತದಾನ ಆಗಬೇಕು. ಪ್ಯಾರಾಮಿಲಿಟರಿ ದಳ ನಿಯೋಜನೆಗೆ ಕೇಳಿದ್ದೇವೆ. ದೇಶದಲ್ಲಿ ಈಗ ಲೋಕಸಭೆ ರೂಪದಲ್ಲಿ ಧರ್ಮ ಅಧರ್ಮದ ಯುದ್ಧ ನಡೀತಾ ಇದೆ. ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ. ಕನಕಪುರ ಅತ್ಯಂತ ಹಿಂದುಳಿದ ತಾಲೂಕಾಗಿದೆ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ವಾತಾವರಣಕ್ಕೆ ಯಾವುದಕ್ಕೂ ಅವಕಾಶವನ್ನು ಕೊಡದೆ ಅವ್ರದ್ದು ಸೀಕ್ರೆಟ್ ಇರೋದು ಸ್ಟ್ರೆಂತ್ ಅದೇನೇ ಇರೋದು. ಹಾಗಾಗಿ ಆ ಸ್ಟ್ರೆಂತ್ ಯಾವುದನ್ನು ಬಳಕೆ ಆಗಕ್ಕಾಗಬಾರ್ದು, ಅತಿ ಹೆಚ್ಚಿನ ಮತದಾನ ಆಗಬೇಕು. ಹಾಗಾಗಿ ಪ್ಯಾರಾಮಿಲಿಟರಿ ಫೋರ್ಸಸ್ನ ಕೇಳುವಂಥದ್ದು ಬಹಳ ಸ್ಪಷ್ಟವಾಗಿ ನಮ್ಮ ಒಂದು ಕೋರಿಕೆ ಆಗಿದೆ. ಅದನ್ನ ಮಾಡ್ತೀವಿ. ಮತ್ತು ಇಡೀ ದೇಶದಲ್ಲಿ ಎಲ್ಲಾ ಕಡೆನೂ, ಕರ್ನಾಟಕದಲ್ಲೂ ಕಳೆದ ಬಾರಿ ಗೊತ್ತಿದೆ ನಿಮ್ಗೆ, ಒಂದೇ ಒಂದು ಲೋಕಸಭಾ ಕ್ಷೇತ್ರ ಗೆದ್ದಿದ್ರು. ಅದನ್ನು ಈ ಸಲ ಬರೋಲ್ಲ. ಪ್ರಕೃತಿ ಆಶೀರ್ವಾದವಾಗಿ, ಪ್ರಕೃತಿ ವರವಾಗಿ ಬಂದಿರುವಂಥದ್ದು ಡಾಕ್ಟರ್ ಮಂಜುನಾಥ್ ಅವರು. ಕೇಳ್ತಿರಲ್ಲ, ಭಕ್ತ ಪ್ರಹ್ಲಾದನ್ ತಂದೆ ಕೇಳ್ತೀವಿ ಎಲ್ಲಿದ್ದಾರೆ ಅಂತ, ಇಲ್ಲಿದ್ದಾರೆ ಅಂತ ಎಲ್ಲಾ ಕಡೆನೂ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅಂತ ಬಂದಿದೆ, ಡಾಕ್ಟರ್ ಮಂಜುನಾಥ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ 18ನೇ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಏನೊಂದು ನಮ್ಮ ಯುಗಾದಿ ಹಬ್ಬದ ಈ ಸುಸಂದರ್ಭದಲ್ಲಿ ಧರ್ಮ ಅಧರ್ಮದ ಯುದ್ಧ ನಡೀತಿದೆ. ಜನಪರವಾಗಿ ಜನರ ಆಶೀರ್ವಾದ ವಿಶ್ವಾಸವನ್ನು ಗಳಿಸಿ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಏನು ಅತಿ ವೇಗದಲ್ಲಿ 77 ವರ್ಷದ ಒಂದು ಅವಧಿಯಲ್ಲಿ 10 ವರ್ಷ ಕಾಲ ಕಳೆದ ಎಷ್ಟು ವೇಗದಲ್ಲಿ ಅಭಿವೃದ್ಧಿ ಆಗ್ತಿರುವಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ಆ ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ವಾತಾವರಣಕ್ಕೆ ಯಾವುದಕ್ಕೂ ಅವಕಾಶವನ್ನು ಕೊಡದೆ ಅವ್ರದ್ದು ಸೀಕ್ರೆಟ್ ಇರೋದು ಸ್ಟ್ರೆಂತ್ ಅದೇನೇ ಇರೋದು. ಹಾಗಾಗಿ ಆ ಸ್ಟ್ರೆಂತ್ ಯಾವುದನ್ನು ಬಳಕೆ ಆಗಕ್ಕಾಗಬಾರ್ದು, ಅತಿ ಹೆಚ್ಚಿನ ಮತದಾನ ಆಗಬೇಕು. ಹಾಗಾಗಿ ಪ್ಯಾರಾಮಿಲಿಟರಿ ಫೋರ್ಸಸ್ನ ಕೇಳುವಂಥದ್ದು ಬಹಳ ಸ್ಪಷ್ಟವಾಗಿ ನಮ್ಮ ಒಂದು ಕೋರಿಕೆ ಆಗಿದೆ. ಅದನ್ನ ಮಾಡ್ತೀವಿ. ಮತ್ತು ಇಡೀ ದೇಶದಲ್ಲಿ ಎಲ್ಲಾ ಕಡೆನೂ, ಕರ್ನಾಟಕದಲ್ಲೂ ಕಳೆದ ಬಾರಿ ಗೊತ್ತಿದೆ ನಿಮ್ಗೆ, ಒಂದೇ ಒಂದು ಲೋಕಸಭಾ ಕ್ಷೇತ್ರ ಗೆದ್ದಿದ್ರು. ಅದನ್ನು ಈ ಸಲ ಬರೋಲ್ಲ. ಪ್ರಕೃತಿ ಆಶೀರ್ವಾದವಾಗಿ, ಪ್ರಕೃತಿ ವರವಾಗಿ ಬಂದಿರುವಂಥದ್ದು ಡಾಕ್ಟರ್ ಮಂಜುನಾಥ್ ಅವರು. ಕೇಳ್ತಿರಲ್ಲ, ಭಕ್ತ ಪ್ರಹ್ಲಾದನ್ ತಂದೆ ಕೇಳ್ತೀವಿ ಎಲ್ಲಿದ್ದಾರೆ ಅಂತ, ಇಲ್ಲಿದ್ದಾರೆ ಅಂತ ಎಲ್ಲಾ ಕಡೆನೂ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅಂತ ಬಂದಿದೆ, ಡಾಕ್ಟರ್ ಮಂಜುನಾಥ್ ಅಂತ ಹೇಳಕ್ಕೆ